ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಕರ್ಣ, ಅವಳನ್ನ ದೂರ ಇಟ್ರೆ ನೀನ್ ನೆಟ್ಟಗಾಗ್ತೀಯಾ ಅಂದ್ರೆ ನೀನ್ ದಾರಿ ಬದಲಾಯಿಸಿ ಅವಳ ಹತ್ರ ಆಗ್ತಿದ್ಯಾ? ಇದ್ಯಾಕೋ ದಾರಿ ತಪ್ಪು ಹೋಗ್ತಾ ಇದೆ. ಅಂದಮೇಲೆ ನಾನಿನ್ನೂ 10 ಹೆಜ್ಜೆ ಮುಂದೆ ಇರಲೇಬೇಕು. ಆಮೇಲೆ ನೀವು ಹೇಳ್ದಂಗೆ ಗಿಫ್ಟ್ ಕಳಿಸ್ಕೊಟ್ಟೆ. ಓ, ಆಕೆ ಏನಂದ್ಲು ರೀ? ಎಲ್ಲಾನು ಹೇಳಿನೇ ಅರ್ಥ ಮಾಡ್ಕೊಳ್ಬೇಕು ಅಂತ ಇಲ್ವಲ್ಲ. ಭಾಳ ಚಲೋ ಅರ್ಥ ಮಾಡ್ಕೊಂಡಿರ್ಬಿಡ್ರಿ. ಏನೋ ಒಂದ್ ಚೂರ್ ಇಷ್ಟ ಆಗ್ತಿದ್ದೀನಿ. ಇನ್ನೊಂದ್ ಚೂರ್ ಇಷ್ಟ ಆದ್ರೆ ಮದ್ವೆ ಫಿಕ್ಸ್. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಇದು ಎಲ್ಲ ಮದ್ವೆ ಸೆಟ್ ಆದ್ಮೇಲೆ ಹೇಳಿ. ಅಲ್ಲಿ ತನಕ ನಿಮ್ ಸಪೋರ್ಟ್ ಹೀಗೆ ಬೇಕು. ಓ, ಹಂಗಾರೆ ಆಮೇಲೆ ನಾವು ಬೇಡ್ರಿ. ಅಯ್ಯೋ, ಬೇಕು ಬೇಕು. ನಾನೆಲ್ಲ ಸರಿ ಮಾರಕ್ ಹೊಟ್ರೆ ಎಲ್ಲ ಸೇರ್ಕೊಂಡು ಹಾಳು ಮಾಡ್ತಿದ್ದಾರೆ. ಗಿಫ್ಟು, ಲವ್ವು, ಹೆಲ್ಪು. ಪ್ರೀತಿ ಅಂದ್ರೆ ತಮಾಷೆ ಅನ್ಕೊಬಿಟ್ಟಿದಾರ. ನಾನ್ಸೆನ್ಸ್. ಗೌರಿ, ಕಾಫಿ. ಹೇಳ್ತಾರ? ಹೇಳಕ್ಕಂತಾನೆ ಕಾಲ್ ಮಾಡ್ದೆ ಅಣ್ಣ. ಯಾಕಂದ್ರೆ ಇವಾಗ ಹೇಳಕ್ಕಾದ್ರೂ ಅವಕಾಶ ಇದೆ. ಸುಮ್ನಿದ್ರೆ ಮುಂದೆ ಅದು ಉಳಿಯಲ್ವಲ್ಲ. ಏನಾಯ್ತು ಇವಾಗ? ಆ ಕರ್ಣ ಮತ್ತೆ ನಿಧಿ ದಿನ ಕಳ್ದಂಗೂ ಹತ್ರ ಆಗ್ತಾನೆ ಇದ್ದಾರೆ. ಯಾವ್ದು ಆಗ್ಬಾರ್ದು ಅನ್ಕೊಂಡಿದ್ವೋ ಅದೇ ಆಗ್ತಾ ಇದೆ. ಗಂಡು ಹೆಣ್ಣು ಆಕರ್ಷಣೆಗೆ ಒಳಗಾಗೋದು, ಅವರಿಬ್ಬರಲ್ಲಿ ಪ್ರೀತಿ ಪ್ರೇಮ ಹುಟ್ಟೋದು, ಇದೆಲ್ಲ ಪ್ರಕೃತಿ ನಿಯಮ ತಾನೆ. ಅದನ್ನ ತಡೆಯಕ್ಕಾಗತ್ತಾ? ಹಾಗಂದ್ರೆ ಮದ್ವೆ ಆಗ್ಲಿ ಬಿಟ್ಬಿಡು ಅಂತೀಯಾ? ಬಿಡು, ತಪ್ಪೇನಿದೆ? ಜೋಡಿ ಚೆನ್ನಾಗಿದೆ ಅಲ್ವಾ? ಕಂಬಳಿ ಹುಳ ಚಿಟ್ಟೆ ಆಗೋದನ್ನ ನೋಡಕ್ ಚಂದ ಅಂತ ಕಾದ್ ಕೂತ್ರೆ ನಾಳೆ ದಿನ ಅದ್ ಬಣ್ಣದ ರೆಕ್ಕೆ ಕಟ್ಕೊಂಡು ಹಾರೋಗುತ್ತೆ. ನಮ್ ಕಣ್ಣಿಗುಳಿಯೋದು ಅದ್ ಬೆಳೆಯಕ್ಕೆ ಅಂತ ಕಟ್ಟಿರೋ ಗೂಡಿನ ಕಲೆ ಅಷ್ಟೇ. ಇಬ್ರು ಬೆಳೆದಿರೋರು, ಅವ್ರ ಬದುಕು ಅವ್ರ ನಿರ್ಧಾರ. ಚಿಂತೆ ಯಾಕೆ? ಆ ನಿರ್ಧಾರ ನಮ್ಮನ್ನ ಸದ್ರ ಮಾಡಿದಾಗ ನಿನಗೆ ಅರ್ಥ ಆಗುತ್ತೆ. ನಿತ್ಯ, ಇದೆಲ್ಲ ಮನೇಲಿ ಮಾತಾಡ್ಬೇಕಾಗಿರೋ ವಿಷಯ. ಅವಳ ಹತ್ರ ಕೂತ್ಕೊಂಡು ಕೇಳಿ ತಿಳ್ಕೊಂಡ್ರೆ ಆಯ್ತು. ಇಲ್ಲೆಲ್ಲ ಬಂದು ನೋಡೋದು ಸರಿಗಿಲ್ಲ. ಅರ್ಥ ಮಾಡ್ಕೊ ಪ್ಲೀಸ್. ದೊಡ್ಡ ಹೆದ್ರು ಪುಕ್ಲಾಕಣೋ ನೀನು. ನಮ್ಮ ಮದುವೆ ವಿಷಯನ ನಿಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡಕ್ಕೂ ಹೆದರ್ಕೊಂಡಿದ್ದೆ. ಈಗ ನನ್ನ ತಂಗಿ ಲವ್ ವಿಷಯನ ರಿಸರ್ಚ್ ಮಾಡಕ್ ಬರ್ಬೇಕಾದ್ರೂ ಹೆದರ್ಕೋತಿದ್ಯಾ. ಪ್ರೀತಿ ವಿಷಯದಲ್ಲಿ ನಿನ್ಗೇನಾದ್ರು ಭಯನಾ? ಸರಿ, ಹಾಗೆ ಅನ್ಕೋ. ನಿತ್ಯ, ವಾಪಸ್ ಹೋಗೋಣ ಬಾ. ಏನಾದ್ರೂ ಆಗ್ಲಿ, ಇವತ್ತು ಆ ಹುಡುಗ ಯಾರು ಅಂತ ನಾನು ಕಂಡು ಹಿಡಿಲೇಬೇಕು. ಅರೆ, ಇವ್ರ ದಿನ ಇರೋ ಜಾಗದಲ್ಲೆಲ್ಲ ಹುಡುಕಿದಾಯ್ತು. ಇವ್ರು ಯಾವ ಕಡೆ ಹೋಗಿರ್ಬೋದು? ಕೃಷ್ಣ, ಪ್ಲೀಸ್ ಹೆಲ್ಪ್ ಯರ್ ಭಕ್ತೆ. ಕೃಷ್ಣ 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 ಅಲ್ಲ ರೀ, ಕರ್ಣ. ಕರ್ಣ ಸರ್, ನೀವಾ? ಎಲ್ರು ನೋಡ್ತಿದ್ದಾರೆ, ಬಾ ಹೋಗೋಣ. ಕಳ್ಳಿ ಕಾರಿಡಾರ್ ಅಲ್ಲೇ ಸಿಕ್ಕಾಕೋತಾಳೆ ಇವತ್ತು. ಬಾ ಹೋಗೋಣ. ಯಾಕೋ ಟೈಮ್ ಸರಿಗಿಲ್ಲ ಅನ್ಸುತ್ತೆ. ಬಾ ನಿತ್ಯ, ಹೋಗೋಣ. ಬೇಡ, ಬೇಡ, ಸುಮ್ಮನೆ ಇರ್ತೀಯ. ನಿಮ್ಗೆ ಗಿಫ್ಟ್ ಕೊಟ್ಟಿದ್ದು ಅಕ್ಕ. ಯಾವ ಕಾಕ? ಕಾಮಿಡಿ ಬೇರೆ ಮಾಡ್ತಾರೆ. ಕಾಕ ಅಲ್ಲ, ಕಾರ್ತಿಕ್. ಏನು?
ನಿಜವಾಗ್ಲೂ ಈ ಸೋ ರೊಮ್ಯಾಂಟಿಕ್ ಅಲ್ಲ. ಪಾಪ ಅವನು ಇಷ್ಟೆಲ್ಲ ಇಷ್ಟಪಡ್ತಾನೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ ಸರ್. ಥ್ಯಾಂಕ್ಸ್ ಫಾರ್ ದ ಇನ್ಫಾರ್ಮೇಶನ್ ಸರ್. ಥ್ಯಾಂಕ್ಸಾ? ನೀವು ಕಾರ್ತಿಕ್ನ ಇಷ್ಟಪಡ್ತಿದ್ದೀರಾ? ಹಾ ಸೀರಿಯಸ್ಲಿ? ಹಾ ಇವ್ರ ನಿಧಿ ಇಷ್ಟಪಡ್ತಾರ ಹುಡುಗ? ಸತ್ಯವಾಗ್ಲೂ ನನಗೆ ಗೆಸ್ಸೇ ಮಾಡೋಕ್ಕಾಗಿಲ್ಲ. ಅಲ್ಲ, ಇದೆಲ್ಲ ಯಾವಾಗಾಯ್ತು ಅಂತ. ಕರ್ಣ ಅವಾಗವಾಗ ಮನೆಗೆ ಬರ್ತಿದ್ದಾಗ್ಲೇ ನಾನು ಯೋಚಿಸ್ಬೇಕಿತ್ತು. ನೀನ್ ಯಾಕೆ ನಿತ್ಯ ಟೆನ್ಷನ್ ಮಾಡ್ಕೊತಿದ್ಯಾ? ಕರ್ಣ ಮನೆಯವರು ಎಷ್ಟು ದೊಡ್ಡ ಶ್ರೀಮಂತರು ಅಂತ ನಿನಗೆ ಗೊತ್ತು ತಾನೆ. ನಮಗೂ ಅವ್ರಿಗೂ ಯಾವ ರೀತಿಲೂ ಮ್ಯಾಚೇ ಆಗಲ್ಲ. ಇನ್ನ ನಮ್ ನಿಧಿನ ಅವ್ರ ಮನೆ ಸೊಸೆ ಅಂತ ಒಪ್ಕೋತಾರ? ನಿತ್ಯ, ಸುಮ್ನೆ ಓವರ್ ಥಿಂಕ್ ಮಾಡ್ಬೇಡ. ಕರ್ಣನ್ ಬಗ್ಗೆ ಗೊತ್ತು ತಾನೆ. ನಿಮ್ಮ ಅಪ್ಪ ಅಮ್ಮ ನಮ್ಮ ಮದ್ವೆಗೆ ಹೋಗ್ತಾ ಇದ್ದಾಗ ಶಾಂತಿ ಯಾವ ತರ ಆಗಿದ್ಲು ಅಂತ ನೀನ್ ನೋಡ್ದೆ ತಾನೆ. ಈಗ ನಿಧಿ ವಿಷಯದಲ್ಲೂ ಹಾಗೆ ಆದ್ರೆ ಪಾಪ ಶಾಂತಿ ಕತೆ ಏನಾಗ್ಬೇಕು? ಕರ್ಣ, ಅವ್ರ ಅಜ್ಜಿ, ಅವ್ರ ಅಮ್ಮ, ಇಷ್ಟ ಜನದ ಬಗ್ಗೆ ಮಾತ್ರ ನನಗೆ ಚೆನ್ನಾಗಿ ಗೊತ್ತಿರೋದು. ಮಿಕ್ದವ್ರೆಲ್ಲ ಹೇಗೋ ಏನೋ ಗೊತ್ತಿಲ್ಲ ನನ್ಗೆ. ಅದು ನನಗೆ ಗೊತ್ತು. ನಿಧಿ ಅಂತ ಹುಡುಗಿ ಸಿಗ್ಬೇಕು ಅಂದ್ರೆ 100 ಜನ್ಮ ಪುಣ್ಯ ಮಾಡಿರ್ಬೇಕು. ಅದಕ್ಕೆ ನಿಧಿ ಅಂದ್ರೆ ನನಗೆ ತುಂಬಾ 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 ಇಷ್ಟ. ಅಲ್ವಾ? ನಿಧಿಯವ್ರು ನನಗೆ ಯಾವತ್ತು ಆಪರೇಷನ್ ಟೈಮಲ್ಲಿ ಹೆಲ್ಪ್ ಮಾಡಿದ್ರು, ನಾನು ಆವತ್ತೆಲ್ಲ ಒಲ್ ಬಿದ್ದು ಹೋಗ್ಬಿಟ್ಟೆ. ಆ ಕಣ್ಣು, ಆ ನಗು, ಆ ಗಗ್ಗರು ಇವೆಲ್ಲ ಒಂದು ತೂಕ ಆದ್ರೆ ನಿಧಿ ಮನ್ಸಿನ ತೂಕಕ್ಕೆ ನಾನು ಸೋತೋಗಿದ್ದು. ವಾವ್, ಈಗಿನ ಕಾಲದಲ್ಲಿ ಅಂತ ಹುಡುಗಿ ಸಿಗ್ಬೇಕು ಅಂದ್ರೆ ಗಂಗಾ ಸ್ನಾನ, ತುಂಗಪಾನ ಎರಡೂ ಮಾಡಿರ್ಬೇಕು. ಆದ್ರೆ ನಾನು ಏನು ಮಾಡದೆ ನಿಧಿ ಸಿಕ್ಕಿದಾಳಂದ್ರೆ ಅದು ನನ್ನ ಹೋದ ಜನ್ಮದ ಪುಣ್ಯ. ಕರುನಾಡ ಕಣ್ಣ